ನಮ್ಮವರು ನಿಮ್ಮ ಕಡೆಗೆ ಬಂದಿದ್ದಾರೆ. ಅವರಿಗೆ ಫ್ಯಾಕ್ಟರಿ ಕಟ್ಟಲು ಆ ಜಾಗವನ್ನ ಅವರಿಗೆ ಬಿಟ್ಟುಕೊಡಿ. ಹಾಗೆ ಆ ಜಾಗ ಯೋಗ್ಯವಾಗಿದೆ ಅಂತ, ಯೋಗ್ಯ ಸ್ಥಳವಿದೆ ಅಂತ ಅವರಿಗೆ ಆ ಕೃಷಿ ಸಚಿವರ ಕಡೆ ಆ ಜಾಗವನ್ನ ಅವರಿಗೆ ಅನುಮತಿ ಕೊಡಿಸಿ. ಓಕೆನಾ? ಓಕೆ. ಚುನಾವಣೆಗೆ ನಿಲ್ಲುವವರು ನೀವು, ಗೆಲ್ಲಿಸುವವನು ಈ ಬೆಟ್ಟಪ್ಪ ಗೌಡ. ಸರಿ ಸರಿ ಸರಿ. ಇವನೇ ಗೋಲ್ಡನ್ ಕಿಂಗ್ ಬೆಟ್ಟಪ್ಪ ಗೌಡ. ಇಲ್ಲಿ ನಮ್ಮದೇ ಅಧಿಕಾರ. ನಾವು ಆಡಿದ್ದೆ ಮಾತು ನಡೆದಿದ್ದೇ ರಾಜೆ. ಇಡೀ ಸರ್ಕಾರವೇ ನನ್ನ ಕೈವಶವಿರುವಾಗ ಒಬ್ಬ ಬಡ ಬಿಕಾರಿ ನನ್ನ ಮಗ ರೈತ ನನಗೆದುರಾಗಿ ನಿಂತಿರುವುದೆಂದರೆ ನೀನ್ಯಾವ ಲೆಕ್ಕಲೇ ಈ ಬೆಟ್ಟಪ್ಪನ ಮುಂದೆ? ಆ ನಿನ್ನ ಸ್ವಚ್ಛ ಕೃಷಿ ಭೂಮಿಯನ್ನು ನನ್ನ ಕೈವಶ ಮಾಡಿಕೊಂಡು ನಿನ್ನ ತಮ್ಮ ಬಜರಂಗಿ ನಾನೇ ಧೀರ ನಾನೇ ಹಮ್ಮಿರ ಎಂದು ಮೆರೆಯುತ್ತಿರುವ ನಿನ್ನ ತಮ್ಮ ಬಜರಂಗಿಯನ್ನು ನನ್ನ ಕಾವಲಿ ತುಳಿದು ಹಾಕದಿದ್ದರೆ ನಾನು ಪೊಲೀಸ್ ಪಾಟೀಲ್ ಬೆಟ್ಟಪ್ಪ ಗೌಡನೇ. ಕಪಾಲಿ ಘಾತವಾಯ್ತು. ಯಾಕೆ ಕಪಾಲಿ, ಏನಾಯ್ತು ಹೇಳು? ನಾವು ಕಳಿಸಿದ ಹೆಸರು ತೊಗರಿ ತುಂಬಿದ ಗಾಡಿ ಇನ್ಸ್ಪೆಕ್ಟರ್ ಹೇಳಿದ್ದಾನಂತ. ಏನು? ತೊಗರಿ ಚೀಲದೊಂದಿಗೆ ನಮ್ಮ ಗಾಂಜನ ಗಾಡಿ ಹೇಳೋದೇ ನನ್ನ ಮಕ್ಕಳು. ಹೌದಣ್ಣ, ಲಾರಿ ಡ್ರೈವರ್ ಫೋನ್ ಹೌದಣ್ಣ, ಲಾರಿ ಡ್ರೈವರ್ ಫೋನ್ ಹಚ್ಚಿದ್ದಾನೆ, ಬೇಗ ಮಾತಾಡ್ರಿ. ಹಲೋ ಹಲೋ, ಅವನ ಪೊಲೀಸ್ ಸ್ಟೇಷನ್ ಏನೋ ಅವನ ಭುಜದ ಮೇಲೆ ಎಷ್ಟು ಸ್ಟಾರ್ಗಳಿವೆ ಮೊದಲು ನೋಡು. ಎಷ್ಟು? 3 ಸ್ಟಾರ್ಗಳಿವೆ. ಈಗ ಅವನ ಕಡೆ ಅಲ್ಲೇ ಮುಗಿಸಿಬಿಡ್ತೇನೆ, ಅಲ್ಲೇ ಮುಗಿಸಿಬಿಡ್ತೇನೆ. ಕೊಡಲೇ ಅವನ ಕೈಗೆ ಫೋನು. ಏನು ನನ್ನ ಜೋಡಿ ಮಾತನಾಡುದಿಲ್ಲ ಅಂತಾನ? ಈ ಬೆಟ್ಟಪ್ಪ ಗೌಡ ಯಾರು ಅವನಿಗೆ ಮೊದಲು ತೋರಿಸ್ತೀನಿ. ನೀನು ಅವನ ಜೊತೆ ಅಲ್ಲೇ ಕ್ರಾಸ್ನಲ್ಲಿ ಮಾತಾಡ್ತಾ ಇರು. ನಮ್ಮವರನ್ನು ನಾನು ಈಗಾಗಲೇ ಕಳಿಸಿಕೊಡುತ್ತೇನೆ. ಕಪಾಲಿ, ಈ ಸಿಂಹದ ಮರಿಯನ್ನು ಎದುರು ಹಾಕಿಕೊಂಡಿರುವ ಆ ನನ್ನ ಮಗ ಸರ್ಕಲ್ ಇನ್ಸ್ಪೆಕ್ಟರ್ಗೆ ತೋರಿಸಬೇಕೇ ನಮ್ಮ ತಾಕತ್ತೇನನ್ನು ತೋರಿಸಬೇಕು. ಏನವನ್ನ ನಾವೇ ಯೋಚನೆ ಮಾಡಬೇಕು, ಹೇಳೋಣ. ಹಣ ಕೊಟ್ಟು ನಾವು ಗಾಡಿ ಬಿಡಿಸ್ಕೊಂಡು ಬರಬೇಕು, ಇಲ್ಲ ಅದೇ ಗಾಡಿಯಲ್ಲಿ ಅವನು ಹಣ ತರಬೇಕು. ಬೇಗ ಹೇಳಿ, ಎಲ್ಲೆಲ್ಲೊಂದು ಕಾರ್ಯ ಮಾಡಿ ಅವನ ಈ ಬೆಟ್ಟಪ್ಪ ಗೌಡ ಯಾರು ಅನ್ನೋದನ್ನ ಮೊದಲು ತೋರಿಸಬೇಕಾದರೆ ಆ ನನ್ನ ಮಗಗ ಹಣ ಕೊಟ್ಟು ಆ ಗಾಡಿ ತರಬಾರ್ದನೆ. ಅವನ ಹೆಣ ಮಾಡಿ ಅದೇ ಗಾಡಿನ ತರಬೇಕ್ರೆ, ಅದೇ ಗಾಡಿನ ತರಬೇಕ. ಈ ಬೆಟ್ಟಪ್ಪ ಸಿಂಹದ ಮರಿ, ಇವನು ಯಾವುದಕ್ಕೂ ಹೆದರುವ ಬಗ್ಗುವ ಗಂಡನ ಮಗನೇ ಅಲ್ಲ. ಹೋಗ್ಲೆ ಹೋಗಿ ಆ ತಿಕ್ಕಿ ತೊರೆಯೋ ಗಾಡಿ ಮೊದಲು ತಗೊಂಡ್ ಮಾಡ್ರೆ ಮೊದಲ ಇಲ್ಲೇ ರೆಡಿ ಮಾಡ್ತೀನಿ. ಇದೇ ಅಲ್ಲವೇ ಹೊಸ ನಂಬರ್ ಗಾಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಗಾಡಿ ನಂಬರ್. ನೀವು ಮಾತ್ರ ಗೃಹಮಂತ್ರಿ ಜೊತೆ ಹೇಳಿ, ನಾನೀಗ ಕತೆ ಮುಗಿಸ್ಬಿಡ್ತೀನಿ. ಯಕ್ಕಶ್ಚಿತ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಕೊಲ್ಲುವುದಕ್ಕೆ ಅವರ ಸಹಾಯ ಬೇಕೇ? ಸಾಧ್ಯವಿಲ್ಲ. ಸಾಯಿಸುವವನು ನೀನು, ಸಾಯುವವನು ಅವನು. ಸತ್ತ ಮೇಲೆ ಅವನಿಗೆ ಬೆಂಕಿ ಹಚ್ಚು
ಬಾ ಮುನಿರತ್ನ ಬಾ. ಈಗ ಬಂದಿನ ಏನಿಲ್ಲ, ಆ ಹುಬ್ಬಳ್ಳಿ ಬೈಪಾಸ್ನಾಗ ನಮ್ಮ ಗಾಡಿನ ಹಿಡಿದಂತ ಇನ್ಸ್ಪೆಕ್ಟರ್. ಅದು ಅವನ ತಪ್ಪಲ್ಲ, ಅದು ನಿಮ್ಮ ತಪ್ಪು. ಅಂದರೆ ಅಂಗೈ ಹುಣ್ಣಿಗೆ ಕಣ್ಣಡಿಡುತ್ತದೆ ಬೆಟ್ಟಪ್ಪ. ನಿಮ್ಮ ಗಾಡಿ ಇದೇ ವೇಳೆಗೆ ಇದೇ ರೂಟಿಗೆ ಇಷ್ಟೇ ಸಮಯಕ್ಕೆ ಬರುತ್ತದೆ ಎಂದು ಹೇಳುವ